ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಯೂಟ್ಯೂಬರ್ ಆಗಿದ್ದರೆ ನೀವು ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿರ್ತೀರ ಆ ಟಾಪಿಕ್ಗೆ ಟ್ಯಾಗ್ಸ್ ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಕ್ಯಾಟಗರಿ ಬೇರೆ ಇರುತ್ತೆ, ಬೇರೆಯವ್ರ ಕ್ಯಾಟಗರಿ ಬೇರೆ ಇರುತ್ತೆ. ನನ್ನ ಕ್ಯಾಟಗರಿಗೆ ಯೂಟ್ಯೂಬ್ ರಿಲೇಟೆಡ್ ಇದೆ. ನಾನು ಏನಾದರೂ ಸರ್ಚ್ ಮಾಡಿದರೆ ಅದ್ರ ರಿಲೇಟೆಡ್ ಟ್ಯಾಕ್ಸ್ ಬೇಗ ಸಿಗುತ್ತೆ. ನಾನು ಆ ಟ್ಯಾಕ್ಸ್ನ ಟ್ಯಾಕ್ಸ್ ಬಾಕ್ಸಲ್ಲಿ ಹಾಕ್ತೀನಿ. ಆದರೆ ಒಂದೊಂದು ಕ್ಯಾಟಗರಿ ಹೇಗಿರುತ್ತೆ ಅಂದರೆ ಅವ್ರು ಸರ್ಚ್ ಮಾಡಿದರೂ ಕೂಡ ಟ್ಯಾಕ್ಸ್ ಸಿಗ್ತಾ ಇರಲ್ಲ, ಸಜೆಸ್ಟೆಡ್ ಟ್ಯಾಕ್ಸ್ ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು ಅಂತಂದರೆ ನಿಮಗೆ ಒಂದು ಐಡಿಯಾ ನಿಮಗೆ ತಿಳಿಸ್ತೀನಿ. ಮತ್ತು ಈ ಟ್ರಿಕ್ನ ನೀವು ಯೂಸ್ ಮಾಡಿದರೆ ನೀವು ಟ್ಯಾಕ್ಸ್ನ ತೊಗೋಬೋದು, ಆ್ಯಡ್ ಮಾಡ್ಕೋಬೋದು, ನಿಮ್ಮ ಟ್ಯಾಕ್ಸ್ ಬಾಕ್ಸಲ್ಲಿ ಹಾಕ್ಬೋದು. ಮತ್ತು ಈ ಟ್ಯಾಕ್ಸ್ ಯಾವ ಥರ ಸರ್ಚ್ ಮಾಡಬೇಕು, ಯಾವ ಥರ ಕಾಪಿ ಮಾಡಬೇಕು ಎಲ್ಲನೂ ನಿಮಗೆ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ಒಂದೊಂದು ಕ್ಯಾಟಗರಿ ವೀಡಿಯೋಸ್ ಇರುತ್ತೆ, ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಸಜೆಸ್ಟ್ ಆಗೋಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಕ್ಯಾಟಗರಿ ಇರಲಿ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಕುಕಿಂಗ್ ರಿಲೇಟೆಡ್ ಅಂತೇಳಿ ಇಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ಜೀರಾ ರೈಸ್ ಅಂತೇಳಿ ಸರ್ಚ್ ಮಾಡ್ತೀನಿ. ಜೀರಾ ರೈಸ್ ಅಂತೇಳಿ ಇಷ್ಟು ಸರ್ಚ್ ಮಾಡಿದ್ರೆ ಇಷ್ಟೆಲ್ಲ ಟ್ಯಾಕ್ಸ್ ಬರುತ್ತೆ. ಇದರಲ್ಲಿ ಜಾಸ್ತಿ ಸಿಗಲ್ಲ. ಜೀರಾ ರೈಸ್ 1 2 3 4 5 6 ಒಂದು 7 8 ಟ್ಯಾಕ್ಸ್ ಸಿಕ್ತು. ಈಗ ನಾವು ಟ್ಯಾಕ್ಸ್ ಬಾಕ್ಸಲ್ಲಿ 500 ಕ್ಯಾರೆಕ್ಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಟ್ಯಾಕ್ಸಿಂದ ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ. ಯಾರಾದರೂ ಸರ್ಚ್ ಮಾಡಿದರೆ ಅದು ನಿಮ್ಮ ವೀಡಿಯೋ ಅಲ್ಲಿ ಮುಂದೆ ಬರೋ ಥರ ಮಾಡುತ್ತೆ. ಈ ಟ್ಯಾಕ್ಸ್ಗಳು ನಿಮ್ಗೆ ಗೊತ್ತಿದೆ, ನನ್ನ ಚಾನಲ್ ನೀವು ಡೈಲಿ ನೋಡ್ತಿದ್ರೆ ನಿಮಗೆ ಎಲ್ಲ ಗೊತ್ತಿರುತ್ತೆ. ಈಗ ಟ್ಯಾಕ್ಸ್ ಭಾಳ ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತು. ಈಗ ಒಂದು ವೇಳೆ ಈ ಥರ ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು? ಇಷ್ಟೆಲ್ಲ ಸಿಕ್ಕಿತ್ತು. ಇಷ್ಟು ಸಿಕ್ಕಾದ್ಮೇಲೆ ಇದರಲ್ಲಿ ಇನ್ನೂ ಜಾಸ್ತಿ ಟ್ಯಾಕ್ಸ್ ಬೇಕಾಗಿದೆ ನಿಮಗೆ. ಅಂದರೆ ಈಗ ಇದು ಒಂದು 300 ಕ್ಯಾರೆಕ್ಟರ್ಸ್ ಆಗುತ್ತೆ, ಇನ್ನೂ 200 ಕ್ಯಾರೆಕ್ಟರ್ಸ್ ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇಷ್ಟೆಲ್ಲ ನೀವು ಕಾಪಿ ಮಾಡ್ಕೊಂಡಾದ್ಮೇಲೆ ಇನ್ನೂ ಬೇಕಾಗಿರುತ್ತಲ್ಲ ಅದನ್ನು ಈಗ ಜೀರಾ ರೈಸ್ ರೆಸಿಪಿ ಅಂತಿದ್ದಲ್ಲ ಇದನ್ನು ಕ್ಲಿಕ್ ಮಾಡಿದಾದ್ಮೇಲೆ ವೀಡಿಯೋಸ್ ಬರುತ್ತೆ, ಎಲ್ಲ ವೀಡಿಯೋಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಜೀರಾ ರೈಸ್ ರಿಲೇಟೆಡ್ ಎಲ್ಲ ವೀಡಿಯೋಸ್ ಬರುತ್ತೆ. ಇದರಲ್ಲಿ ಹಾಕಿರೋ ಟ್ಯಾಗ್ಸ್ನ ನೀವು ಕಾಪಿ ಮಾಡ್ಕೋಬೇಕು. ಈಗ ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ಲ ಅವು ಬಿಟ್ಟು ಇದರಲ್ಲಿ ಏನೇನಿರುತ್ತಲ್ಲ ಅವೆಲ್ಲನೂ ನೀವು ಕಾಪಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ವಿಡಿಯೋದಲ್ಲಿರೋ ಟ್ಯಾಗ್ಸ್ನ ನೀವು ಕಾಪಿ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಕಾಪಿ ಮಾಡ್ಕೋಬೇಕು ಅಂತಂದರೆ ಈ ಅಪ್ಲಿಕೇಶನ್ ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಭಾಳ ಹೆಲ್ಪ್ಫುಲ್ ಇದೆ ಈ ಒಂದು ಅಪ್ಲಿಕೇಶನು. ಯು ಟ್ಯಾಗ್ ಅಂತೇಳಿ ಯು ಟ್ಯಾಗ್ ಅಂತಿದೆ. ಇಲ್ಲಿ ಸರ್ಚ್ ಮಾಡಿದರೆ ಈ ಅಪ್ಲಿಕೇಶನ್ ಬರುತ್ತೆ. ನೋಡ್ತಾ ಇದ್ರೆ ಲೋಗೋ ಹೆಂಗಿದೆ ನೋಡ್ಕೊಳ್ಳಿ. ಇದನ್ನೇ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯು ಟ್ಯಾಗ್ ಅಂತಿದೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಬಿಟ್ಬಿಡಿ. ಈ ಥರ ಓಪನ್ ಮಾಡಿ ಅದು ಇನ್ಸ್ಟಾಲ್ ಆಗಿರುತ್ತೆ. ಇದು ಯೂಸ್ ಆಗುತ್ತೆ. ಈಗ ಇಲ್ಲಿ ನೋಡ್ತಿದ್ರೆ ಇದ್ರ ಟ್ಯಾಗ್ಸ್ ಏನೇನಿದೆ ನಾವು ಕಾಪಿ ಮಾಡ್ಕೋಬೇಕಾಗಿದೆ. ಈಗ 3 ಡಾಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಶೇರ್ ಅಂತಿದೆ. ಶೇರ್ನ ಕ್ಲಿಕ್ ಮಾಡ್ಕೊಡ್ತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಈಗ ಸ್ಲೈಡ್ ಮಾಡ್ತಾ ಹೋಗಿ. ಸ್ಲೈಡ್ ಮಾಡಿದ್ರೆ ಇಲ್ಲಿ ನೋಡ್ತಿದ್ರೆ ಯು ಟ್ಯಾಗ್ ಅಂತಿದೆ. ಯು ಟ್ಯಾಗ್ನ ಕ್ಲಿಕ್ ಮಾಡಿದರೆ ಅವ್ರು ಏನು ಟ್ಯಾಗ್ಸ್ ಹಾಕಿರ್ತಾರಲ್ಲ ಅವೆಲ್ಲ ಇಲ್ಲಿ ಬರುತ್ತೆ. ಮೋಸ್ಟ್ಲಿ ಈ ವಿಡಿಯೋಗೆ ಹಾಕಿಲ್ಲ ಅನ್ಕೋತೀನಿ. ನೆಕ್ಸ್ಟ್ ಈ ವಿಡಿಯೋನ ಚೆಕ್ ಮಾಡೋಣ. ನೋಡ್ತಿದ್ರೆ ಫ್ರೆಂಡ್ಸ್, ಇಷ್ಟೆಲ್ಲ ಟ್ಯಾಗ್ಸ್ ಹಾಕಿದ್ದಾರೆ ಅವರು. ಇಷ್ಟು ಟ್ಯಾಗ್ಸ್ ನೀವು ಅಲ್ಲಿ ಸರ್ಚ್ ರಿಸಲ್ಟಲ್ಲಿ ಏನು ಬರುತ್ತಲ್ಲ ಸಜೆಸ್ಟಲ್ಲಿ ಅವಿಷ್ಟು ಕಾಪಿ ಮಾಡ್ಕೊಂಡಾದ್ಮೇಲೆ ಇನ್ನೂ ಬೇಕಾಗಿರುತ್ತಲ್ಲ ಇಲ್ಲಿ ನೀವು ನೋಡ್ತಾ ಇರ್ತೀರ. ಇದು ಸೇಮ್ ಇರಬಾರ್ದು, ಡಿಫ್ರೆಂಟ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಯಾವ್ದು ಬೇಕು ಅದನ್ನು ನೀವು ಕಾಪಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಪಂಜಾಬಿ ರೈಸ್ ರೆಸಿಪಿ ಅಂತ ಹೇಳಿದೆ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಬೇರೆ ಕುಮ್ಮಿನ್ ರೈಸ್ ರೆಸಿಪಿ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಇಷ್ಟು ಕಾಪಿ ಮಾಡ್ಕೊಂಡಾದ್ಮೇಲೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಪಿ ಸೆಲೆಕ್ಟೆಡ್ ಅಂತಿದೆ. ಕಾಪಿ ಸೆಲೆಕ್ಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ಅವು ಕಾಪಿ ಆಗುತ್ತೆ. ಈ ಥರ ಆ್ಯಡ್ ಬರುತ್ತೆ. ವೆಯ್ಟ್ ಮಾಡಿ. ಇಲ್ಲಿ ಸ್ಕಿಪ್ ವೀಡಿಯೋ ಅಂತೇಳಿ ಬಂದಿದೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಸ್ಕಿಪ್ ಮಾಡೋಣ. ಇಲ್ಲಿ ಕ್ಯಾನ್ಸಲ್ ಇದೆ. ಕ್ಯಾನ್ಸಲ್ನ ಕ್ಲಿಕ್ ಮಾಡಿದರೆ ಇದೆಲ್ಲ ಬರುತ್ತೆ. ಇದು ಕಾಪಿ ಮಾಡ್ಕೊಂಡಿರ್ತೀವಲ್ಲ, ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಎಲ್ಲಾದರೂ ನೋಟಲ್ಲಿ ನೀವು ಕಾಪಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ನೋಡ್ತಾರೆ ಫ್ರೆಂಡ್ಸ್, ಕಾಪಿ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಎಷ್ಟು ಇನ್ನೂ ಬೇಕಾಗಿರುತ್ತೆ 500 ಕ್ಯಾರೆಕ್ಟರ್ಸ್ ಒಳಗಡೆ ಅಷ್ಟು ನೀವು ಕಾಪಿ ಮಾಡಿಕೊಂಡು ನಿಮ್ಮ ಟ್ಯಾಗ್ಸ್ ಬ್ಯಾಕ್ಸಲ್ಲಿ ಹಾಕಬೇಕು ಫ್ರೆಂಡ್ಸ್. ಇಷ್ಟು ಹಾಕಿದರೆ ನಿಮ್ಗೆ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ. ಯಾಕಂದರೆ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಟೈಟಲ್, ಥಂಬ್ನೇಲ್ ಎಲ್ಲ ಇಂಪಾರ್ಟೆಂಟ್ ವ್ಯೂಸ್ ಬರಬೇಕು ಅಂತಂದರೆ. ಈಗ ಒಂದ್ರ ಬಿಟ್ಟರೆ ಇನ್ನೂ ಬೇರೆದರಿಂದ ಬರ್ತಾ ಇರುತ್ತೆ, ಆದರೆ ಕಡಿಮೆ ಬರ್ತಾ ಇರುತ್ತೆ. ಈ ಟ್ಯಾಗ್ಸ್ ನೀವು ಬಿಟ್ಟರೆ ಅಂದರೆ ವ್ಯೂಸ್ ಕಡಿಮೆ ಬರ್ತಾ ಇರುತ್ತೆ. ಜಾಸ್ತಿ ವ್ಯೂಸ್ ಬರಬೇಕು ಅಂತಂದರೆ ಟ್ಯಾಗ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅದು ಟ್ಯಾಕ್ಸ್ ಬಾಕ್ಸಲ್ಲಿ ಎಲ್ಲನೂ ಹಾಕಬೇಕು, ಜಾಸ್ತಿ ಹಾಕಬೇಕು, ಎಷ್ಟಾಗುತ್ತೋ ಅಷ್ಟು ಹಾಕಬೇಕು. ಈ ರೀತಿ ನೀವು ಕಾಪಿ ಮಾಡ್ಕೊಂಡು ಹಾಕಿ ಫ್ರೆಂಡ್ಸ್. ಒಂದೊಂದು ಕ್ಯಾಟಗರಿ ಇರುತ್ತೆ, ಅದಕ್ಕೆ ಜಾಸ್ತಿ ಟ್ಯಾಗ್ಸ್ ಸಿಗ್ತಾ ಇರಲ್ಲ. ಒಂದೊಂದು ಟಾಪಿಕ್ ವೀಡಿಯೋಸ್ಗೆ ಜಾಸ್ತಿ ಟ್ಯಾಗ್ಸ್ ಸಿಗ್ತಾ ಇರಲ್ಲ. ಅದ್ರ ರಿಲೇಟೆಡ್ ನೀವು ಇಲ್ಲಿ ಸರ್ಚ್ ಮಾಡಿದಾದ್ಮೇಲೆ ವೀಡಿಯೋಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಒಂದು ಟಾಪಿಕ್ ಮೇಲೆ ಒಂದು 5 6 ವೀಡಿಯೋಸ್ ಬಂದೇ ಬರುತ್ತೆ. ಅದರಲ್ಲಿ ಆ ವಿಡಿಯೋದಲ್ಲಿ ಈ ಥರ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಇರುತ್ತೆ ಟ್ಯಾಗ್ಸ್ ಎಲ್ಲ. ಕಾಪಿ ಮಾಡಿಕೊಂಡು ನಿಮ್ಮ ಟ್ಯಾಕ್ಸ್ ಬಾಕ್ಸಲ್ಲಿ ಹಾಕಿ. ಈ ಥರ ಕಾಪಿ ಮಾಡಿಕೊಂಡ್ರೆ ಕಾಪಿರೈಟ್ ಸ್ಟ್ರೈಕ್ ಕ್ಲೇಮ್ ಏನೂ ಬರಲ್ಲ ಫ್ರೆಂಡ್ಸ್. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಕೆ ಹೋಗ್ಬೇಡಿ. ಕಾಪಿ ಮಾಡಿಕೊಂಡು ನಿಮ್ಮ ಟ್ಯಾಕ್ಸ್ ಬಾಕ್ಸಲ್ಲಿ ಹಾಕಿ. ಈ ಥರ ಮಾಡಿದರೆ ವ್ಯೂಸ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.